ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸೋಮವಂಶ ಕ್ಷತ್ರಿಯ ಸಮಾಜದ ಸಾಮಾನ್ಯ ಸಭೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಜನವರಿ 21ರಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಎಸ್ಟಿ ಮೋರ್ಚಾದಿಂದ ಪ್ರತಿಭಟನೆ. ಜನವರಿ 24ರಂದು ಫುಲೆ ರತ್ನ ಪ್ರಶಸ್ತಿ ಪ್ರದಾನ. ಈಗ ವಾರ್ತೆಗಳ ವಿವರ. ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ 2024-25ನೇ ಸಾಲಿನ ಸಾಮಾನ್ಯ ಸಭೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಮಾಡಲಾಯಿತು. ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ 2024-25ನೇ ಸಾಲಿನ ಸಾಮಾನ್ಯ ಸಭೆಯು ನಗರದ ಶಹಬಜಾರನ ಜಗದಂಬಾ ದೇವಸ್ಥಾನದಲ್ಲಿ ಸಮಾಜದ ಅಧ್ಯಕ್ಷರಾದ ಶ್ರೀ ರಾಮ್ ಡಿ ಪವಾರ್ ಅವರು ಅಧ್ಯಕ್ಷತೆಯಲ್ಲಿ ಮಾಡಲಾಯಿತು. ಸಭೆಯ ಆರಂಭದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಸಮಾಜದ ಹಿರಿಯ ಸದಸ್ಯರಿಗೆ ಗೌರವ ಸಲ್ಲಿಸಲಾಯಿತು. ಸಭೆಯಲ್ಲಿ ಸಮಾಜದ ಕಳೆದ ಸಾಲಿನ ಕಾರ್ಯಚಟುವಟಿಕೆಗಳ ಕುರಿತು ಚರ್ಚೆ ನಡೆಸಲಾಗಿದ್ದು, ಮುಂದಿನ ವರ್ಷದಲ್ಲಿ ಸಮಾಜದ ಅಭಿವೃದ್ಧಿಗೆ ಕೈಗೊಳ್ಳಬೇಕಾದ ಯೋಜನೆಗಳು, ಶಿಕ್ಷಣ, ಆರೋಗ್ಯ ಹಾಗೂ ಸಾಮಾಜಿಕ ಸೇವೆಗಳ ಕುರಿತು ವಿಸ್ತೃತವಾಗಿ ಮಾತುಕತೆ ನಡೆಯಿತು. ಸಮಾಜದ ಯುವಕರಿಗೆ ಹಾಗೂ ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ಕಲ್ಪಿಸುವುದು, ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ನೀಡುವುದು ಅತ್ಯಂತ ಅಗತ್ಯವೆಂದು ಅಧ್ಯಕ್ಷ ಶ್ರೀ ರಾಮ್ ಡಿ ಪವಾರ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳಿದರು. ನಂತರ ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾದ ಸಮಾಜದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ, ಸನ್ಮಾನ ಪತ್ರ ಹಾಗೂ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಗಣ್ಯರು, ವಿದ್ಯಾರ್ಥಿಗಳು ತಮ್ಮ ಸಾಧನೆಯನ್ನು ಸಮಾಜದ ಹೆಮ್ಮೆಯಾಗಿ ರೂಪಿಸಬೇಕು ಹಾಗೂ ಮುಂದಿನ ಜೀವನದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಗಳಿಸಬೇಕು ಎಂದು ಹಾರೈಸಿದರು. आज हमारी समाज की सामान्य सभा है. इस सभा में हम सभी विद्यार्थी, जितने भी विद्यार्थी ग्रेजुएट है, पीयूसी है, एसएसएलसी है, सभी उनको बुला के सम्मान करते हैं, उनको आशीर्वाद देते हैं, उनको प्राइज देते हैं. आज हमारे पूरे समाज को मेरे तरफ से, मेरे पूरे समाज की ओर से ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವ ಮತ್ತು ಸಮರ್ಪಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ. ಈ ಸಮಾರಂಭದ ವೇದಿಕೆ ಮೇಲೆ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದಂಥ ಶ್ರೀರಾಮ್ ಡಿ ಪವಾರ್ಜಿಯವರೇ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಯಶವಂತರಾವ್ ಎಲ್ ಮೇಲಿಯವರೇ, ವೈಸ್ ಪ್ರೆಸಿಡೆಂಟ್ ಶ್ರೀ ವಿಷ್ಣು ಸಾಯಿ ಬಾಲರವರೇ, ಕಾರ್ಯದರ್ಶಿಗಳು ಈ ಸಮಾಜದ್ದು, ಹಾಗೆ ಶ್ರೀ ರಮಾಕಾಂತ್ ಎಸ್ ಚವಾಣ್ ಅವರೇ, ಜಾಯಿಂಟ್ ಸೆಕ್ರೆಟರಿಗಳು, ಶ್ರೀ ನಾಗೇಶ್ ಚೌಡಾಮಣಿ ಅವರೇ, ಪ್ರೆಸಿಡೆಂಟ್, ಈ ಸಮಾಜದ ಎಲ್ಲ ಆಫೀಸ್ ಬೇರರ್ಸ್, ಕಾರ್ಯಕಾರಿಣಿ ಮಂಡಳಿ ಸದಸ್ಯರುಗಳೇ, ವಿಶೇಷವಾಗಿ
ಇಲ್ಲಿಯ ಉಪಸ್ಥಿತಕ್ಕಂಥ ಎಲ್ಲ ಮಹಿಳಾ ಮಾತೆಯರೇ, ನಿಮ್ಮ ಮಹಿಳಾ ಮಂಡಳದ ಪದಾಧಿಕಾರಿಗಳೇ ಹಾಗೂ young minds of this great community. I am really proud to be here on this occasion. मैं क्षमा चाहता हूँ, मैं हिंदी में नहीं बोल पाता हूँ इस स्टेज से। जब इंडिविजुअली बोलता रहता हूँ हिंदी में बात कर सकता हूँ मैं, मगर स्टेज से बोलने के लिए बहुत मुश्किल होता है, इसलिए मैं क्षमा करता हूँ। मैं कन्नड़ और इंग्लिश में बोलना चाहता हूँ। आगे ನಾನು ಈಗ ಯೋಚನೆ ಮಾಡ್ತಾ ಇದ್ದೆ, ನಾನು ಒಂದು 10-15 ಪಾಯಿಂಟ್ಗಳನ್ನು ಬರ್ಕೊಂಡು ಬಂದಿದ್ದೀನಿ, ಏನು ಮಾತಾಡಬೇಕು ಅಂತ ಒಬ್ಬ ಬರಪಟ್ಟಿಯಾಗಿ ಇಲ್ಲಿ ಬಂದ ಮೇಲೆ ನನಗೆ ಅನಿಸಿತ್ತು एनुअल जनरल बॉडी मीटिंग जो 20वीं वार्षिक सामान्य सभा है, आज हम सब लोग यहाँ सम्मिलित हैं। 20 साल हुए हमारे संविधान को बने, लगातार ये प्रक्रिया जारी है एनुअल जनरल बॉडी मीटिंग बुलाने की। एनुअल जनरल बॉडी मीटिंग में मुख्यतः हम लोग सबसे पहले हमारे समाज के जो भी मेरिटोरियस प्रशस्ति प्रदान जो प्राप्त कर चुके हैं उनको सम्मान करते हैं। साथ ही साथ हमारे कुछ विषय समाज के होते हैं, उसका भी हम यहाँ चर्चा करके उसको पारित करते हैं। ये परंपरा चली आ रही है, उसका पालन किया जाए। आज के इस सामान्य सभा में उपस्थित आज के मुख्य अतिथि डॉक्टर दयानंद असगर, फॉर्मर वाइस चांसलर गुलबर्गा यूनिवर्सिटी गुलबर्गा, हमारे बीच उपस्थित हैं। मैं उनका मेरी ओर से और समाज की ओर से हार्दिक स्वागत करता हूँ। साथ ही साथ सभाध्यक्ष और समाज के अध्यक्ष श्रीमान श्रीराम दयानंद साहब पवार का भी मैं मेरी ओर से समाज की ओर से आज के प्रोग्राम के लिए स्वागत करता हूँ। समाज के उपाध्यक्ष श्रीमान डॉक्टर यशवंतराव मेघजी, उनका भी स्वागत आज की बैठक के लिए मैं करता हूँ। मेरे साथी ज्वाइंट सेक्रेटरी है समाज के श्रीमान रमाकांत चौहान, उनका भी समाज की ओर से मैं स्वागत करता हूँ। साथ ही साथ समाज के कोषाध्यक्ष श्रीमान नागेश चुनामणे आज की इस बैठक में उपस्थित हैं, मैं उनका भी स्वागत करता हूँ। कहते हुए बड़ा हर्ष और उल्लास होता है कि हमारे बीच आज जो अतिथिगण हैं उनका परिचय करना मुझे बहुत ही गर्व लगता है। किसी विश्वविद्यालय के कुलपति बनना उतना आसान विषय नहीं होता है। कुलपति बनने के लिए सबसे बड़ी बात होती है प्रचंड विद्वान होना पड़ता है। हमने आज इनको इसीलिए हमें बुलाया कि भाई हम चाहते हैं कि हमारे नवयुवक संघ जो बच्चे लड़के लड़कियां हैं इनसे प्रेरणा ले कि अगर चाहे इंसान कितना मेहनत करे तो क्या कुछ नहीं कर सकता। एक उदाहरण है प्रोफेसर दयानंद अक्सर जी। ये हमारे बहुत ही पड़ोस तालुका आलम के हैं, एक छोटे से ग्राम है बेलंगी मुनके, एक किसान के पुत्र है। इन्होंने बचपन से ही बहुत ही संघर्ष किया। आप सोचिए एक छोटा किसान का लड़का किसी वाइस चांसलर बनता है यूनिवर्सिटी का,
और खुशी की बात यह भी है, जिस विश्वविद्यालय में उन्होंने पढ़ाई की उसी विश्वविद्यालय के कुलपति बने। आज उन्होंने गुलबर्गा विश्वविद्यालय से एमएससी माइक्रोबायोलॉजी की, उसके बाद वहीं से उन्होंने पीएचडी की, वहीं पर 33 साल टीचिंग रिसर्च करते रहे। उनका जीवन एक असिस्टेंट प्रोफेसर से स्टार्ट हुआ, बाद में एसोसिएट प्रोफेसर बने और बाद में चलकर चेयरमैन डिपार्टमेंट ऑफ क्लिनिकल माइक्रोबायोलॉजी बने। इन्होंने 25 बच्चों को पीएचडी दिलाई है, दिखने बहुत ही खुशी लगते हैं। और साथ ही साथ 9 बच्चों को उन्होंने एमफिल डिग्री दिलाई है। इनका जो अनुसंधान था, मेन रिसर्च। ಸಭೆಯಲ್ಲಿ ಸಮಾಜದ ಉಪಾಧ್ಯಕ್ಷರಾದ ಯಶವಂತರಾವ್ ಮೆಂಗಜ್ಜಿ, ವಿಷ್ಣು ರಮಾಕಾಂತ್ ಸುಭಾಷ್ ಚೌಹಾಣ್, ನಾಗೇಶ್ ವೆಂಕಟೇಶ್ ಸೇರಿದಂತೆ ಸಮಾಜದ ಕಾರ್ಯದರ್ಶಿಗಳು, ಖಜಾಂಚಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಹಿರಿಯರು ಹಾಗೂ ಸಮಾಜದ ಅನೇಕ ಸದಸ್ಯರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳ ಪಾಲಕರು ಸಹ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಸಮಾಜದ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಬೇಕು ಎಂಬ ಸಂದೇಶದೊಂದಿಗೆ ಸಭೆಯನ್ನು ಸಮಾಪ್ತಿ ಮಾಡಲಾಯಿತು. ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ ಇವುಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಜನವರಿ 21ರಂದು ಕಲಬುರಗಿಯ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬಸವರಾಜ್ ಬುದಹಾಳ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾರ್ಯಕ್ರಮದಲ್ಲಿ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ರಾಜ್ಯದ ವೈದ್ಯಕೀಯ ಶಿಕ್ಷಣ, ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಖಾತೆ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಆಳಂದ್ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಬಿಆರ್ ಪಾಟೀಲ್, ಕರ್ನಾಟಕ ರೇಷ್ಮೆ ಉದ್ಯಮಿಗಳ ನಿಗಮದ ನಿಯಮಿತದ ಅಧ್ಯಕ್ಷೆ ಹಾಗೂ ಉತ್ತರ ಶಾಸಕಿ ಕನಿಜಾ ಫಾತಿಮಾ, ಜೇವರ್ಗಿ ಶಾಸಕ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರು ಗೌರವ ಉಪಸ್ಥಿತರಿದ್ದವರು. ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಎಂದು ತಿಳಿಸಿದರು. ಪ್ರತಿ ಸಾರಿಯಂತೆ ಜನವರಿ 21ರಂದು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಿಸುತ್ತಿರುವುದು ತಮ್ಮೆಲ್ಲರಿಗೂ ತಿಳಿದ ವಿಷಯ. ಆದರೆ ಈ ರಾಜ್ಯದಲ್ಲಿಯೇ ಕಲಬುರಗಿ ಜಿಲ್ಲೆ ಅಂದರೆ ಅದು ಒಂದು ವಿಶೇಷತೆ. ನಿಜಶರಣ ಅಂಬಿಗರ ಚೌಡಯ್ಯ ಈ ಕಲಬುರಗಿ ಜಿಲ್ಲೆಯ ಒಂದು ಸಮಾಜದ ಒಂದು ಶರಣ ಮತ್ತು 12ನೇ ಶತಮಾನದ ನಿಜ ಶರಣರಲ್ಲಿ ಒಬ್ಬರಾದವರು. ಅಂಥ ಶರಣನವರ ಜಯಂತಿಯನ್ನು ಈ ಬಾರಿ ನಮ್ಮ ಜಿಲ್ಲಾಡಳಿತ ಆಚರಿಸುತ್ತಿದ್ದು, ಆ ಜಯಂತ್ಯೋತ್ಸವ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ನಮ್ಮವರೇ ಆದಂಥ ಯುವಕರಾದಂಥ ಶ್ರೀಯುತ ಜಯಪ್ರಕಾಶ್ ಟಿ ಕಮಕನೂರವರನ್ನು ಸಭಾನುಮತದಿಂದ ಆಯ್ಕೆಗೊಳಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಿಸಿದ್ದೇವೆ. ಅದೇ ರೀತಿಯಾಗಿ ಪ್ರತಿ ಸಲದಂತೆ ಕಳೆದ ಬಾರಿ ಇನ್ನೋರ್ವ ಯುವಕರಾಗಿದ್ದಂಥ ಶಿವಾನಂದ ಹುಣವಟ್ಟಿಯವರ ನೇತೃತ್ವದಲ್ಲಿ ಏನು ಜಯಂತಿ ಜರುಗಿತು, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಬಾರಿ 21ನೇ ತಾರೀಕಿನಂದು ಜಿಲ್ಲಾಡಳಿತ ಸಹಕಾರದಲ್ಲಿ ಸಮಸ್ತ ಸಮಾಜ ಬಾಂಧವರ ಒಂದು ಸಹಕಾರದಲ್ಲಿ ಪಕ್ಷಾತೀತವಾಗಿ ಇವತ್ತು ಅದ್ದೂರಿಯಾಗಿ ಈ ಕಾರ್ಯಕ್ರಮ ಆಚರಿಸಬೇಕಂತ ಹೇಳಿ ನಾವೆಲ್ಲರೂ ನಿರ್ಧಾರ ಮಾಡಿದ್ದೀವಿ. ಅದಕ್ಕಾಗಿ ತಮ್ಮ ಸಹಕಾರ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತೀವಿ. ಅಂದು ದಿನಾಂಕ 21ರಂದು ಕಲಬುರಗಿ ನಗರದಲ್ಲಿ 906ನೇ ಜಯಂತ್ಯೋತ್ಸವದ ಒಂದು ಚಾಲನೆಯನ್ನು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಅವತ್ತು ಅದ್ದೂರಿಯಾಗಿ ಆ ರಥೋತ್ಸವದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರದ ಜೊತೆಗೆ
ಅಂಬಿಗರ ಚೌಡಯ್ಯನವರ ವಚನ ಗ್ರಂಥದ ಒಂದು ಚಾಲನೆ ಮತ್ತು ಪುಷ್ಪಾರ್ಚನೆಯನ್ನು ಈ ಬಾರಿ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಮೀಜಿಗಳು ಮತ್ತು ಎಲ್ಲ ಮುಖಂಡರು, ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು ಚಾಲನೆ ನೀಡಲಿದ್ದಾರೆ. ಆದ್ದರಿಂದ 11 ಗಂಟೆಗೆ ಪ್ರಾರಂಭಗೊಂಡ ಈ ರಥೋತ್ಸವದ ಮೆರವಣಿಗೆ ಮುಂದೆ ಸಾಗಿ ಸೂಪರ್ ಮಾರ್ಕೆಟ್ ಮೂಲಕ ಜಗತ್ ವೃತ್ತಕ್ಕೆ ಬಂದು ಅಲ್ಲಿ ನಮ್ಮ ಜಗಜ್ಯೋತಿ ಬಸವೇಶ್ವರರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಆ ವೃತ್ತದಲ್ಲಿ ವಿಜಯಶರಣ ಅಂಬಿಗರ ಚೌಡಯ್ಯನ ಭಾವಚಿತ್ರ ಮತ್ತು ವಚನ ಗ್ರಂಥಕ್ಕೆ ಮತ್ತೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಕಾರ್ಯಕ್ರಮದ ಅದ್ದೂರಿ ಮೆರವಣಿಗೆಗೆ ಚಾಲನೆ ನೀಡಲಾಗುವುದು. ಶರಣಬಸವೇಶ್ವರ ಮಂದಿರದ ಆವರಣದಲ್ಲಿ ಸುಮಾರು 100 4 ವೀಲರ್ ವೆಹಿಕಲ್ಗಳ ಮೆರವಣಿಗೆ ಸನ್ಮಾನ್ಯ ಶ್ರೀ ನಮ್ಮ ಸಮಾಜದ ಹಿರಿಯರು ಶಾಸಕರಾದಂಥ ಶ್ರೀಯುತ ತಿಪ್ಪಣ್ಣಪ್ಪನ ಕಮ್ಮಕ್ಕನವರಿಂದ ಚಾಲನೆಗೊಂಡು ನಗರದಲ್ಲಿ ಪ್ರತಿಷ್ಠಿತ ಬೀದಿಗಳಲ್ಲಿ ವೃತ್ತಗಳಲ್ಲಿ ಆ ಜಾಥಾ ಸಂಚರಿಸಲಿದೆ. ಅದೇ ದಿನ ಸಂಜೆಗೆ 6:30-7 ಗಂಟೆಗೆ ಜಗತ್ ವೃತ್ತದಲ್ಲಿ ಈ ಅಂಬಿಗರ ಚೌಡಯ್ಯನವರ ಕುರಿತು, ಅವರ ವಚನಗಳ ಬಗ್ಗೆ, ಅವರ ಒಂದು 12ನೇ ಶತಮಾನದ ಒಂದು ಶರಣರ ಒಂದು ನುಡಿಗಳನ್ನು ಪ್ರತಿಷ್ಠಿತ ಈ ಜಿಲ್ಲೆಯ ಸಾಹಿತಿಗಳಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ವಡ್ಡನಕೇರಿ, ಡಾಕ್ಟರ್ ಬಸವರಾಜ್ ಸಬರಾದ್, ಡಾಕ್ಟರ್ ನಿಂಗಪ್ಪ, ಡಾಕ್ಟರ್ ಮಲ್ಲಿನಾಥ್ ತಳವಾರ್, ಡಾಕ್ಟರ್ ಮೀನಾಕ್ಷಿ ಬಾಳಿ ಹಾಗೂ ನಾಮದೇವ ಕಡ್ಕೋಳ ಸೇರಿದಂತೆ ಅನೇಕರಿಂದ ಉಪನ್ಯಾಸ ಕೂಡ, ವಚನಗಳ ಪಠಣ ಕೂಡ ನಡೆಯಲಿದೆ ಬಂಧುಗಳೇ. ಅದೇ ಸಂದರ್ಭದಲ್ಲಿ ಅನೇಕ ಸಾಹಿತಿಗಳನ್ನು ಮತ್ತು ಜಿಲ್ಲೆಯಲ್ಲಿರುವಂಥ ಅನೇಕ ಹಿಂದುಳಿದ ವರ್ಗಗಳ ಮುಖಂಡರುಗಳನ್ನು ಮತ್ತು ಕೆಲವು ಸಮಾಜದ ಅಧಿಕಾರಿಗಳನ್ನು ಕೂಡ ಸನ್ಮಾನಿಸುವ ಕಾರ್ಯಕ್ರಮ ಇರುತ್ತದೆ. ಆದ್ದರಿಂದ ಕಾರ್ಯಕ್ರಮದ ಸ್ವರೂಪ ಮತ್ತು ಕಾರ್ಯಕ್ರಮದ ಮಹತ್ವದ ಬಗ್ಗೆ ಸವಿಸ್ತಾರವಾಗಿ ಈಗ ತಾನೇ ನಮ್ಮ ಸ್ನೇಹಿತರಾದಂಥ ಬೂದ್ಯಾಳ್ ಅವರು ಹೇಳಿದ್ದಾರೆ. ನಮಗೆಲ್ಲ ತಿಳಿದಿರುವಂತೆ ಭಾರತ ಇತಿಹಾಸದಲ್ಲಿ ಏನು ಒಂದು ಕೂಲಿ ಸಮಾಜ ಅತ್ಯಂತ ಉತ್ಕೃಷ್ಟವಾದಂಥ ಸಂಸ್ಕೃತಿಯನ್ನು ಹೊಂದಿರುವಂಥ ಸಮಾಜ. ಈ ಸಮಾಜದಲ್ಲಿ ಇವತ್ತಿನ ದಿವಸ ಏನು ಮಹಾಭಾರತ ಬರೆದಂಥ ವ್ಯಾಸ ಆಗಿರ್ಬೋದು, ಸಿದ್ಧಾಂತ ಶಿಖಾಮಣಿ ಬರೆದಂಥ ನಮ್ಮ ಅಗಸ್ತ್ಯ ಮುನಿಗಳಾಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ಗೌತಮ್ ಬುದ್ಧ ಆಗಿರ್ಬೋದು, ಇವತ್ತು ಅಂಬಿಗರ ಚೌಡಯ್ಯನಾಗಿರ್ಬೋದು, ವ್ಯಾಸರಾಗಿರ್ಬೋದು, ನಮ್ಮ ಕಬೀರ್ ದಾಸ, ಈ ರೀತಿಯಾಗಿ ಮಾತಾ ಮಾಣಿಕೇಶ್ವರಿಯವರಿಗೆ ಸಾಕಷ್ಟು ಜನ ಇವತ್ತಿನ ದಿವಸ ಏನು ಈ ದೇಶಕ್ಕೆ ದಾರ್ಶನಿಕರು ಆಗಿ ಹೋದಂಥ ಸಂದರ್ಭದಲ್ಲಿ ಶ್ರೀಮಾನ್ ವಿಠ್ಠಲ್ ನೆಹರೂರವರು ಇವತ್ತು ಅಂಬಿಗರ ಚೌಡಯ್ಯನವರನ್ನು ಆಯ್ಕೆ ಮಾಡಿಕೊಂಡು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರುವಂಥ ಮತ್ತು ಅಂಧಶ್ರದ್ಧೆಯಲ್ಲಿ ಬದುಕ್ತಿರುವಂಥ ಈ ಸಮಾಜವನ್ನು ಬಡಿದೆಬ್ಬಿಸುವ ಸಲುವಾಗಿ ಏನು ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಸಮಾಜದಲ್ಲಿ ಇವತ್ತಿನ ದಿವಸ ಏನು ಶೋಷಿತ ವರ್ಗ ಮುಖ್ಯವಾಹಿನಿಗೆ ತರಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಇದ್ದಂಗೆ ಹೇಳಿದಂಥ 12ನೇ ಶತಮಾನದಲ್ಲಿ ಯಾರಾದರೂ ಇದ್ದರೆ ಅವರು ನಿಜಶರಣ ಅಂಬಿಗರ ಚೌಡಯ್ಯನವರು. ಆ ಒಬ್ಬ ನಿಜಶರಣ ಅಂಬಿಗರ ಚೌಡಯ್ಯನವರ ಅನ್ನು ಮುಂದಿಟ್ಟುಕೊಂಡು ಈ ರಾಜ್ಯಾದ್ಯಂತ ಇವತ್ತಿನ ದಿವಸ ಈ ಸಮಾಜವನ್ನು ಜಾಗೃತಿ ಮಾಡಿಸುವಂಥ ಕೆಲಸ ನಮ್ಮ ವಿಠ್ಠಲ್ ನೆಹರೂರವರು ಮಾಡಿದರು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಹೋರಾಟಗಳ ಮುಖಾಂತರ ಈ ರಾಜ್ಯದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಆಚಾರ ವಿಚಾರಗಳನ್ನು ಇವತ್ತಿನ ದಿವಸ ಕೆಳಮಟ್ಟದಲ್ಲಿ ಹೋಗಿ ಈ ಏನು ಅಂಧಶ್ರದ್ಧೆಯಲ್ಲಿ, ಮೂಢನಂಬಿಕೆಯಲ್ಲಿ ಏನು ಭಾಳ ಬದುಕ್ತಾ ಇದ್ದರು ಅವರಿಗೆ ಎಚ್ಚರಿಸುವ ಮುಖಾಂತರ ಅವರನ್ನು ಮುಖ್ಯವಾಹಿನಿಗೆ ತರಬೇಕೆನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡುತ್ತಿರೋದು ಭಾಳ ಸಂತೋಷದ ವಿಷಯ. ಆದ್ದರಿಂದ ಅದರಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರಾಬಲ್ಯ ಇರುವಂಥ ಈ ಸಮಾಜ ಇವತ್ತಿನ ದಿವಸ ನಾವೆಲ್ಲರೂ ಇಂಥ ಒಬ್ಬ ಶರಣರಿಂದ ಇವತ್ತು ನಾವೆಲ್ಲರೂ ಪಕ್ಷಭೇದ ಮರೆತು ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸಮಾಜದ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಈ ಒಂದು ಮಹತ್ವದ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ನಾವೆಲ್ಲರೂ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಅಂಬಿಗರ ಚೌಡಯ್ಯನವರ ನಾಡಿದ್ದು ಆಚರಣೆ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಇವತ್ತಿನ ದಿವಸ
ಆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ನಡೆಯುತ್ತದೆ. ಅದರಲ್ಲಿ ಈ ಸಮಾಜದ ಏನು ಹಲವಾರು ಬೇಡಿಕೆಗಳೇನಿವೆ, ಇವತ್ತಿನ ದಿವಸ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಈ ರಾಜ್ಯದಲ್ಲಿ ಆದರೂ ಕೂಡ ಇವತ್ತಿನ ದಿವಸ ನಿರೀಕ್ಷಿತ ಮಟ್ಟದಲ್ಲಿ ಈ ಜನರಿಗೆ ಈ ಕೊಳವೆ ಬಾವಿ ಆಗಿರ್ಬೋದು, ಸರ್ಕಾರಿ ಸೌಲಭ್ಯ, ಆರ್ಥಿಕ ಸೌಲಭ್ಯ ಆಗಿರ್ಬೋದು, ಯಾವೂ ಕೂಡ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಆದ್ದರಿಂದ ಈ ಹಿಂದೆ ದೇವರಾಜ ಅರಸ ಅವರು ಇದ್ದಂಥ ಅಭಿವೃದ್ಧಿ ನಿಗಮ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಪ್ರತಿ ತಾಲೂಕಿಗೆ ಸುಮಾರು 10 ಇವತ್ತು ಬೋರ್ವೆಲ್ಗಳಾಗಿರ್ಬೋದು, 10 ಲೋನ್ಗಳಾಗಿರ್ಬೋದು, 10 ವೆಹಿಕಲ್ಗಳಾಗಿರ್ಬೋದು, 10 ಇವತ್ತು ಎಜುಕೇಷನ್ ಲೋನ್ಗಳಾಗಿರ್ಬೋದು, ಎಲ್ಲವೂ ಕೂಡ ಆಗ್ತೀವಿ. ಆದರೆ ಇವತ್ತು ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಆದ ನಂತರ ಒಂದು ತಾಲೂಕಿಗೆ ಒಂದೂ ಕೂಡ ಕೊಳವೆ ಬಾವಿ ಆಗ್ತಾಯಿಲ್ಲ. ಆದ್ದರಿಂದ ನಾಳೆ ನಡೀತಿರುವಂಥ ಒಂದು ಅಂಬಿಗರ ಚೌಡಯ್ಯ ಜಯಂತ್ಯೋತ್ಸವದಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನೆಂದ್ರೆ, ಕನಿಷ್ಠ ಕಲಬುರಗಿ ಜಿಲ್ಲೆಗೆ ಇವತ್ತು ಇಡೀ ರಾಜ್ಯದಲ್ಲಿ ಜನಸಂಖ್ಯೆ ಇರುವಂಥ ಈ ಕಲಬುರಗಿ ಜಿಲ್ಲೆಯಲ್ಲಿ ಕನಿಷ್ಠ 100 ಕೋಟಿ ರೂಪಾಯಿ ಆದರೂ ಕೂಡ ಈ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದಲ್ಲಿ ಅದರಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಬಿಡುಗಡೆ ಮಾಡಬೇಕೆನ್ನುವಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಎರಡನೇ ವಿಷಯ, ಪ್ರಮುಖವಾದಂಥ ವಿಷಯ ಅಂದರೆ ತಮಗೆಲ್ಲ ತಿಳಿದಿರುವಂತೆ ಏನು ಕೋಲಿ ಕಬ್ಬಲಿಗ ಸಮುದಾಯವನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಬೇಕೆನ್ನುವಂಥ ಬಹುದಿನಗಳ ಬೇಡಿಕೆ ಇದೆ. ಆ ಬೇಡಿಕೆ ಈಗಾಗಲೇ ಇವತ್ತು ತಾಂತ್ರಿಕ ತೊಂದರೆಯಿಂದ ಈ ಕರ್ನಾಟಕಕ್ಕೆ ವಾಪಸ್ ಬಂದು ಅದು ರಿಜೆಕ್ಟ್ ಆಗಿದೆ. ಆದರೆ ಹೊಸ ಪ್ರಪೋಸಲ್ ಕೊಡುವಂಥ ಕೆಲಸ ಇವತ್ತು ನಾವೆಲ್ಲರೂ ಕೂಡಿ ಮಾಡಬೇಕಾಗಿತ್ತು. ಅದಕ್ಕೆ ನಾವು ದಯವಿಟ್ಟು ಕ್ಷಮೆಯನ್ನು ಕೇಳ್ತಾ ಇದ್ದೀವಿ. ಇವತ್ತಿನ ದಿವಸ ನಾವು ಎಲ್ಲ ಮುಖಂಡರು ಕೋಆರ್ಡಿನೇಷನ್ ಎಲ್ಲರ ಸಲುವಾಗಿ ಈ ರೀತಿಯಾಗಿ ಆಗಿದೆ. ಮುಂದಿನ ದಿನಗಳಲ್ಲಿ ಇವತ್ತು ಸರ್ಕಾರ ಇಚ್ಛಾಶಕ್ತಿ ಇದೆ, ನಾವೆಲ್ಲರೂ ಕೂಡಿ ಏನು 4-5 ಪದಗಳವ, ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಬಾರಿಕೆ ಅನ್ನುವಂಥ 5-6 ಪದಗಳು ಇವತ್ತಿನ ದಿವಸ ಸಂಘಟಿತವಾಗಿ ರಾಜ್ಯ ಮಟ್ಟದ ಸಂಘಟಿತವಾಗಿ ಇವತ್ತು ನಮ್ಮ ಸಮಾಜದ MLC ಪೂಜ್ಯರು ಮತ್ತು MLCಗಳ ಸಮಾಜ ಮುಖಂಡರೆಲ್ಲರೂ ಸೇರಿಕೊಂಡು ಇವತ್ತಿನ ದಿವಸ ಕೂಡಲೇ ಅದೊಂದು ಪ್ರಪೋಸಲ್ ಕೂಡ ನಾವು ಕೊಡ್ತೀವಿ. ಆ ಪ್ರಪೋಸಲ್ ಕೊಟ್ಟ ನಂತರ ಕೂಡಲೇ ಅದು ರಾಜ್ಯ ಸರ್ಕಾರದ ದಲಿತ ವಿರೋಧಿ ನೀತಿಗಳನ್ನು ಖಂಡಿಸಿ ಭಾರತೀಯ ಜನತಾ ಪಕ್ಷದ ಪರಿಶಿಷ್ಟ ಪಂಗಡ ಎಸ್ಟಿ ಮೋರ್ಚಾ ವತಿಯಿಂದ ಇಂದು ನಗರದಲ್ಲಿ ಪ್ರತಿಭಟನೆ ಮಾಡಿದರು. ರಾಜ್ಯ ಸರ್ಕಾರವು ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗೆ ಅಗತ್ಯವಾದ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೆ ತರದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಎಸ್ಟಿ ಸಮುದಾಯಕ್ಕೆ ಮೀಸಲಾದ ಅನುದಾನಗಳನ್ನು ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ ಹಾಗೂ ಉದ್ಯೋಗ, ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳಲ್ಲಿ ಅನ್ಯಾಯ ನಡೆಯುತ್ತಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಬಿಜೆಪಿ ಎಸ್ಟಿ ಮೋರ್ಚಾ ನಾಯಕರು ಹಾಗೂ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಮಾತನಾಡಿ, ಸರ್ಕಾರ ಕೂಡಲೇ ಎಸ್ಟಿ ಸಮುದಾಯದ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿ ಬಾಕಿ ಉಳಿದಿರುವ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಇಲ್ಲದಿದ್ದಲ್ಲಿ ರಾಜ್ಯವ್ಯಾಪಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ ಮೂಲಕ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಜಿಲ್ಲಾಡಳಿತ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಇಡೀ ಜಿಲ್ಲೆಯ ನಮ್ಮೆಲ್ಲ ಪಕ್ಷದ ಅಧ್ಯಕ್ಷರು, ಮುಖಂಡರು, ನಮ್ಮೆಲ್ಲ ತಾಯಂದಿರು ಸೇರಿ ಇವತ್ತು 3 ವರ್ಷ ಕಾಂಗ್ರೆಸ್ಸಿನ ದುರಾಡಳಿತದ ವಿರುದ್ಧ ಏನು SCP, TSP ಹಣ ದುರ್ಬಳಕೆ ಆಗಿರ್ಬೋದು, ಇವತ್ತು ವಿಶೇಷವಾಗಿ ದಲಿತ ಸಮುದಾಯದ ಮೇಲೆ ನಡೀತಾ ಇರುವಂಥ ಅನ್ಯಾಯದ, ಅಲ್ಪಸಂಖ್ಯಾತರ ಮೇಲೆ ಆಗ್ತಾ ಇರುವಂಥ ಹಲ್ಲೆಗಳನ್ನು ಖಂಡಿಸಿ ಇವತ್ತು ನಾವು ಈ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಯಾವ ದಲಿತ ಸಮುದಾಯದ ಹೆಸರನ್ನು ಹೇಳಿ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬರಲಿಕ್ಕೆ ಇವತ್ತಿನ ದಿವಸ ಏನು ದಲಿತರ ಓಲೈಕೆಯನ್ನು ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ಕೊಡ್ಲಿ ಪೆಟ್ಟನ್ನು ಯಾವುದಾದ್ರೂ ಸಮುದಾಯಕ್ಕೆ ಹಾಕಿದರೆ ಅದು ನಮ್ಮ ದಲಿತ ಸಮುದಾಯಕ್ಕೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. SCP, TSP ಹಣ ಸುಮಾರು 60,000 ಕೋಟಿ ಹಣವನ್ನು ಇವತ್ತು ದುರ್ಬಳಕೆಯನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಯಾವುದೇ ಒಂದು ಯೋಜನೆ ಇವತ್ತು ದಲಿತರ ಓಣಿಯಲ್ಲಿ ದಲಿತರಿಗಾಗಿ ಇವತ್ತಿನ ದಿವಸ ಯಾವ ಯೋಜನೆಯನ್ನು ಕೂಡ ಇವತ್ತು ನಡೀತಾ ಇಲ್ಲ. ಯಾವ ಮೂಲಭೂತ ಸೌಕರ್ಯ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಡಾವಣೆಗಳಲ್ಲಿ
ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರ ಬಡಾವಣೆಗಳಲ್ಲಿ ಇವತ್ತು ಏನು ಅನುದಾನ ಬಂದು ಇವತ್ತು ಆ ಸಮುದಾಯಕ್ಕೆ ಅವರ ಬಡಾವಣೆ ಅಭಿವೃದ್ಧಿ ಆಗಬೇಕಾಗಿತ್ತು. ಅಲ್ಲಿ ಇವತ್ತು ಯಾವುದೇ ರೀತಿಯಾದಂಥ ಒಂದು ಸಣ್ಣ ಕೆಲಸನೂ ಕೂಡ ಇವತ್ತು ಅಲ್ಲಿ ನಡೀತಾ ಇಲ್ಲ. ಈ ರೀತಿ ಈ ಸರ್ಕಾರ ಕೇವಲ ದಲಿತರ ಹಣವನ್ನು ದುರ್ಬಳಕೆಯನ್ನು ಮಾಡಿಕೊಂಡು ಇವತ್ತಿನ ದಿವಸ ಈ ಸರ್ಕಾರ ನಡೀತಾ ಇರುವಂಥದ್ದು. ಅದನ್ನು ವಿರೋಧಿಸಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅನೇಕ ಯೋಜನೆ ಹಿಂದಿನ ಸರ್ಕಾರದಲ್ಲಿ ಆ ಎಲ್ಲ ಯೋಜನೆಗಳನ್ನು ಇವತ್ತಿನ ದಿವಸ ಅವರು ನಿಲ್ಲಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, SCP TSPಯಲ್ಲಿ ಬರುವಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರ ಏನೋ ಅಭಿವೃದ್ಧಿ ನಿಗಮ ಇದೆ, ಆ ನಿಗಮಕ್ಕೆ ಬರುವಂಥ ಹಣ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಗಮಕ್ಕೆ, ಅಭಿವೃದ್ಧಿ ನಿಗಮಕ್ಕೆ ಬರುವಂಥ ಹಣ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಅದನ್ನು ನಿಲ್ಲಿಸುವಂಥದ್ದು, ಅದನ್ನು ಆ ಯೋಜನೆಗಳನ್ನು ನಿಲ್ಲಿಸುವಂಥ ಕೆಲಸ ಇವತ್ತಿನ ದಿವಸ ಆಗ್ತಾ ಇದೆ. ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಉದ್ದೇಶ ಇಷ್ಟು, ಸುಮಾರು 2.5-3 ವರ್ಷ ಆಗ್ಲಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರಕ್ಕೆ ಬರೋದಕ್ಕೆ ಮುಂಚೆ, ಗೌರ್ಮೆಂಟ್ ಚುನಾವಣೆಗಿನ ಮುಂಚೆ ದಲಿತರ ಪರವಾಗಿ ಅವ್ರು ಇಷ್ಟು ಒಂದು ಮಾತಾಡಿದ್ದಾರೆ ಅಂದರೆ, ಇವತ್ತು ಅವರು ಎಲ್ಲ ದಲಿತರ ಪಾಪ ಎಲ್ಲೇ ಇರಲಿ ಇವತ್ತು ಬಂದು ಕೇಳಿ ಕುರಿಗಳಾಗಿ ಅವ್ರಿಗೆ ಓಟ್ ಹಾಕಬೇಕು, ಓಟ್ ಹಾಕಿದ್ದಾರೆ ಬಿ. ಆದರೆ ಓಟ್ ಹಾಕ್ಸ್ಕೊಂಡಂಥ ನಾಯಕರು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು 4 ಸಚಿವರಿದ್ದಾರೆ. ಇವತ್ತು ದಲಿತ ಸಚಿವರು 4 ಜನ ಸಚಿವರಿದ್ದಾರೆ. ಇವತ್ತು ನಮಗೆ ಮೀಸಲಿಟ್ಟಂತ ಹಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡಿದಂಥ ಒಂದು ಸಂವಿಧಾನ ಪ್ರಕಾರ ಮಾಡಿದಂಥ ನಮ್ಮ ದಲಿತರ ಹೋಳಿಗೆ ಆಗಲಿ, ಅವರ ಅಭಿವೃದ್ಧಿಗೆ ಆಗಲಿ, ಅವ್ರ ಶಿಕ್ಷಣಕ್ಕಾಗಲಿ, ಆರ್ಥಿಕವಾಗಲಿ ಆ ದುಡ್ಡನ್ನು ಇಟ್ಟಂಥ ಹಣವನ್ನು ಇವತ್ತು ಓಪನ್ ಆಗಿ ಹೇಳ್ತಾರೆ. ಇವತ್ತು H.C. ಮಾದೇವಪ್ಪನವರು ರಾಜಾರೋಷವಾಗಿ ಹೇಳ್ತಾರೆ. ಒಬ್ಬ H.C. ಮಾದೇವಪ್ಪನವರು ದಲಿತ ಸಚಿವರು, ನಾಚಿಕೆ ಆಗ್ಬೇಕು ಅವರಿಗೆ. ನಾವು ಈ ದುಡ್ಡನ್ನು ಯೋಜನೆಗಳಿಗಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತೇಳಿ. ಯಾಕಪ್ಪ ಬಳಕೆ ಮಾಡ್ತೀರಿ? ಯಾಕೆ ಬಳಕೆ ಮಾಡ್ತೀರಿ? ನಿಮ್ಮಪ್ಪನ ದುಡ್ಡಾ? ಇದು ನಿಮ್ಮಪ್ಪಂದ ಆ ದುಡ್ಡು. ಇದು ನೀವು ಪ್ರಣಾಳಿಕೆಯಲ್ಲಿ ನಿಮ್ಮ ಪಕ್ಷದಿಂದ ನೀವು ಹೇಳಿದ್ದೀರಿ, ಕಾಂಗ್ರೆಸ್ ಪಕ್ಷದಿಂದ ಹೇಳಿದ್ರಿ. ನೀವು ಕಾಂಗ್ರೆಸ್ ಪಕ್ಷದಿಂದ ಇವ್ರಿಗೆ ನೀವು ದುಡ್ಡನ್ನು ಕೊಡಬೇಕು ಯೋಜನೆಗಳಿಗೆ. ಅದನ್ನು ಬಿಟ್ಟು ನಮ್ಮ ದಲಿತರ ಹಣವನ್ನು, ಮೀಸಲಿಟ್ಟ ಹಣವನ್ನು ನೀವು ಯೋಜನೆಗಳಿಗೆ ಕೊಡ್ತಿರೋದು ರಾಜಾರೋಷ ಹೇಳ್ತೀರಿ. ನೀವು ನಾಚಿಕೆ ಆಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ದಲಿತರು ನೀವು ಹೆಸರು ಹೇಳ್ಕೊಂತ ಒಂದು ಸೌಖ್ಯತೆ ಕಳ್ಕೊಂಡಿರಿ. ಇನ್ನು ಇದೇ ಥರ ಮುಂದೆ ನೀವು ಮಾಡಿದಿರಪ್ಪ ಅಂದ್ರೆ ಮತ್ತೆ ಒಂದು ದೊಡ್ಡವಾದ ಒಂದು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಮತ್ತು ಈ ಒಂದು ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಭಾಳ ಹದಗೆಟ್ಟಿದೆ. ಭಾಳ ಒಂದು ಎರಡು ಇಲ್ಲ, ಹಲವಾರವಾದ ನೀವು ಮಾಧ್ಯಮದವ್ರೇನು ಗೊತ್ತಾ, 1-2 ಅಂತೂ ಇಲ್ಲ. ನಿಮಗೆ ಮಾಧ್ಯಮದವ್ರಿಗೆ ಹೆಂಗೆ ಮಾತಾಡ್ತಾರಂದ್ರೆ ನೀವು ನೋಡಿರ್ತೀರಿ. ಯಾಕ್ರಿ ಏನಲ್ಲ ಅವರು ಇವರು ಸಿದ್ದರಾಮಯ್ಯನವರು ಏನಪ್ಪ ಏನಯ್ಯ ವರ್ಷದಲ್ಲಿ ಮಾತಾಡ್ತಾರೆ. ನಿಮಗೆ ಸದ್ಯಕ್ಕೆ ಮರ್ಯಾದೆ ಕೊಡಲ್ಲ ಅವರು. ಇನ್ನು ಜನಸಾಮಾನ್ಯರ ಗತಿ ಏನ್ರಿ? ಓಟ್ ಹಾಕಂಥ ದಲಿತರವರಿಗೆ ಗತಿ ಏನ್ರಿ? ಒಂದೇ ವಿಷಯ ಅಲ್ಲ. ಇವತ್ತು ಪ್ರತಿಯೊಂದು ಈ ಒಂದು ಎಷ್ಟು ದುಡ್ಡು ಸಚಿವನಾದ ನಾಗೇಶ್ ಅಂತೇಳಿ ಅವರಿಗೆ ಜೈಲಿಗೂ ಹೋಗಿ ಬಂದರು. ಆ ಹಣವನ್ನು ನಮಗೆ ನಾಚಿಕೆ ಆಗ್ಬೇಕು. ನಮ್ಮ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗಬೇಕು. ಈ ದುಡ್ಡನ್ನು ಇದು ಬೇರೆ ರಾಜ್ಯ ಚುನಾವಣೆಗೆ ಬಳಸ್ತಾರೆ. ನಿಮಗೆ ನಾಚಿಕೆ ಆಗಬೇಕು. ನಮ್ಮ ದುಡ್ಡು ನಮ್ಮ ಜನ ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ನೀವು ಬೇರೆ ರಾಜ್ಯದ ಹೋಗಿ ಚುನಾವಣೆಗೆ ಬಳಸ್ತೀರಿ, ನಾಚಿಕೆ ಆಗಲ್ಲ. ನಿಮ್ಮ ದುಡ್ಡು ಬಳಕೆ ಮಾಡಿರಿ, ನಿಮ್ಮ ಪಕ್ಷದ ದುಡ್ಡು ಬಳಕೆ ಮಾಡಿರಿ. ಇನ್ನು ಇದೇ ಥರ ನೀವು ಮಾಡ್ಕೊಂಡು ಹೋದ್ರಂದ್ರೆ ಮುಂದಿನ ದಿನಗಳಲ್ಲಿ ನೀವು ಭಾಳ ಪಾಠ ಕಲಿಸ್ತೀವಿ. ಮತ್ತು ನಿಮ್ಗೆ ಇನ್ನೂ ಒಂದು ಏನಾಗ್ಯದ, ಕಾನೂನು ಸುವ್ಯವಸ್ಥೆಯಲ್ಲಿ ಪೂರಾನೇ ಸ್ವಲ್ಪ ಅಲ್ರಿ, ಪೂರಾನೇ ಮಾನ್ಯಳಾಗಿರ್ಬೋದು. ಹುಬ್ಬಳ್ಳಿಯಲ್ಲಿ ಒಂದು ದಲಿತ ಹೆಣ್ಣುಮಗಳು ವ್ಯವಸ್ಥೆಗೊಳಿಸಿದಾಗಿರ್ಬೋದು. ಮೊನ್ನೆನೇ ಒಂದು ಮೈಸೂರಲ್ಲಿ ಅವರ ಕ್ಷೇತ್ರದಲ್ಲಿ ಒಂದು ಅಧಿಕಾರಿಗಳಿಗಂತೂ ಅವರು ಏನೂ ತಿಳಿಯೋದಲ್ಲ. 2 ಗಂಟೆ ಅಂತ ಮುಂದೆ ಆಗಿದ್ದವ. ನಿನ್ನೆ ಮೊನ್ನೆ ಆಗಿದೆ. ಆ ಅಧಿಕಾರಿ ಬಾಯಿ ಬಂದಂಗೆ ಮೊಬೈಲ್ ಕಸ್ಕೋತಾರೆ, ಮೈಮೇಲೆ ಬರ್ತಾರೆ ಹೊಡ್ಲಾಕ್ರಿ. ಪೊಲೀಸರು ಅಲ್ಲೇ ನಿಂತಿರ್ತಾರೆ. ಅವ್ರಿಗೆ ಏನೂ ಒಂದು ಬೆಸು ಕನ್ನಲ್ಲ ಮಾತು. ಹಿಂಗೆ ಅಂದ್ರೆ ಸರ್ಕಾರದ ಮೇಲೆ, ಕಾನೂನಿನ ಮೇಲೆ ಎಲ್ಲಿ ಜನರನ್ನು ವಿಶ್ವಾಸ ಇಡ್ತಾರೆ? ಈಗ ಒಂದು ಚಿಕ್ಕ ವಿರಾಮ. ಜನವರಿ 24ರಂದು ಪುಲೆ ರತ್ನ ಪ್ರಶಸ್ತಿ ಪ್ರದಾನ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ.
ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕ್ರಾಂತಿ ಜ್ಯೋತಿ ಮಾತೆ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಅವರ ಜನ್ಮದಿನದ ಅಂಗವಾಗಿ 2026ನೇ ಫುಲೆ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜನವರಿ 24ರಂದು ಶನಿವಾರ ನಗರದ ಕನ್ನಡ ಭವನ ಹಮ್ಮಿಕೊಳ್ಳಲಾಗಿದೆ ಎಂದು ನಿರ್ದೇಶಕ ಧರ್ಮಣ್ಣ ಕೋಡಿಕರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಉಸ್ವಾರಿ ಮಠದ ಪೂಜ್ಯ ಶ್ರೀ ವಿಶ್ವನಾಥ್ ಕೊರಣೇಶ್ವರ ಸ್ವಾಮೀಜಿ, ಬುದ್ಧ ವಿಹಾರದ ಪೂಜ್ಯ ಭಂತೆ ಪರಂಜ್ಯೋತಿ ಥೇರೋ ಆಟ್ತೂರ್ ವಹಿಸಲಿದ್ದಾರೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕ ಅಲ್ಲಂಪ್ರಭು ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಶಾಸಕ ಬಸವರಾಜ್ ಮತ್ತಿಮೂಡ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದರು. ದಿನಾಂಕ 24/1/2026ರಂದು ಕ್ರಾಂತಿ ಜ್ಯೋತಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜೊತೆಗೆ ಫಾತಿಮಾ ಶೇಖ್ರವರ ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಫುಲೆ ರತ್ನ ಅಂಥೇಳಿ ಒಂದು ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ. ಮಾತೆ ಸಾವಿತ್ರಿಬಾಯಿ ಫುಲೆ ಮತ್ತು ಶೇಖ್ ಫಾತಿಮಾರವರು ಈ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯರಾಗಿ ಈ ದೇಶದ ಏನು ಶೋಷಿತ ಜನ ಇತ್ತು, ಅಸ್ಪೃಶ್ಯ ಜನ ಇತ್ತು, ಏನು ಶೂದ್ರ ಜನ ಇತ್ತು, ಈ ಒಂದು ಜನಾಂಗಕ್ಕೆ ಶಿಕ್ಷಣದ ಒಂದು ಅವಕಾಶ ಇರಲಿಲ್ಲ, ಸಾಮಾಜಿಕ ಹಕ್ಕಿರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಆ ಸಮುದಾಯಕ್ಕೆ, ಆ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗ್ತಾಯಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ಈ ದೇಶದಲ್ಲಿನೇ ಮೊಟ್ಟ ಮೊದಲ ಮಹಿಳೆಯರಿಗೆ ಶಾಲೆಯನ್ನು ತೆಗೆದಂಥವರು ಶ್ರೀ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು 1848ರಲ್ಲಿ ಶಾಲೆಯನ್ನು ತೆಗಿತಾರೆ. ಶಾಲೆಯನ್ನು ತೆಗೆದೋರ ಮುಖಾಂತರ ಆ ಒಂದು ಶೂದ್ರ ಜನಾಂಗದ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಆ ಒಂದು ಸಮುದಾಯದ ಏಳಿಗಾಗಿ ಒಂದು ದುಡಿತಾರೆ. ಅದ್ರ ಜೊತೆಗೇ ಅವರಿಗೆ ಸಾಥ್ ಕೊಟ್ಟವರು ಶೇಖ್ ಫಾತಿಮಾರವರು. ಇದು ಅಲ್ಲದೇ ಒಂದು ಸತ್ಯಶೋಧಕ ಸಮಾಜವನ್ನು ಕಟ್ಟಿ ಸಮಾಜ ಪರಿವರ್ತನೆಗಾಗಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇಬ್ಬರು ಜೊತೆಗೂಡಿ ಒಂದು ಏನು ನೊಂದ ಜನ ಇತ್ತು ಆ ಜನಕ್ಕೆಲ್ಲ ಶಿಕ್ಷಣವನ್ನು ನೀಡಿದ್ದಾರೆ. ಅಂಥ ಮಹಾತಾಯಿಯ ಸಾವಿತ್ರಿಬಾಯಿ ಫುಲೆ ಮತ್ತು ಶೇಖ್ ಫಾತಿಮಾರವರ ಆ ಜಯಂತಿಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಮತ್ತು ಇಲ್ಲಿ ಒಂದು ಆ ಕಲೆ ಮತ್ತು ಸಾಹಿತ್ಯ, ಸಂಗೀತ ಏನು ಪತ್ರಿಕಾ ಮಾಧ್ಯಮದಲ್ಲಿ ಯಾರು ಆ ತಮ್ಮ ಕೆಲಸದ ಜೊತೆಗೇ ಸಮಾಜದ ಒಂದು ಕಳಕಳಿ ಇಟ್ಕೊಂಡು ಯಾರು ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ದಾರೆ ಅವರನ್ನು ಗುರುತಿಸಿ ಆ ಫುಲೆ ರತ್ನ ಅಂಥೇಳಿ ನಾವು ಪ್ರಶಸ್ತಿಯನ್ನು ಆವತ್ತಿನ ದಿವಸ ಕೊಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯನ ಪೂಜ್ಯ ಶ್ರೀ ವಿಶ್ವನಾಥ್ ಕೊರಣೇಶ್ವರ ಸ್ವಾಮೀಜಿಯವರು ಮತ್ತು ಪೂಜ್ಯ ಬಂತೆ ವರ್ಜ್ಯೋತಿ ಥೇರೋ ಅವರು ಮತ್ತು ಮಾನ್ಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು
ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದಂಥ ಬಸವರಾಜ್ ಮತ್ತಿಮೂಡ ಅವರು ಕೂಡ ಈ ಒಂದು ಉದ್ಘಾಟನೆಯಲ್ಲಿ ಇರ್ತಾರೆ. ಮತ್ತು ಈ ಒಂದು ಕಾರ್ಯಕ್ರಮದ ಉಪನ್ಯಾಸನವನ್ನು ಪುಟ್ಟಮಣಿ ದೇವಿದಾಸ್ ಅವರು ಮಾಡಲಿದ್ದಾರೆ. ಹೀಗೆ ಹಲವಾರು ಸುಮಾರು ಜನ ಮಾಜಿ ಶಾಸಕರಾದಂಥ ಸುಭಾಷ್ ಆರ್ ಗುತ್ತೇದಾರವರು ಮತ್ತು ಇನ್ನೊಬ್ಬರು ಮಾಜಿ ಶಾಸಕರಾದಂಥ ದೊಡ್ಡಪ್ಪಗೌಡ ಪಾಟೀಲ್ ನರಬುಳಿ ಅವರು ಮತ್ತು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದಂಥ ಹೆಣ್ಣೂರು ಶ್ರೀನಿವಾಸ್ ಅವರವರು ಮತ್ತು ಶ್ರೀಮತಿ ಈ ಗುಲ್ಬರ್ಗ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದಂಥ ಶ್ರೀಮತಿ ವರ್ಷಾ ಜಾನೆ ಅವರು, ಹೀಗೆ ಹಲವಾರು ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮ ಸುಮಾರು ಜನ ಅದರ ಜೊತೆಗೇ ಮಾತೋಶ್ರೀ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ನ ನವಜ್ಯೋತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ವಾರ್ಷಿಕ ವಸ್ತು ಪ್ರದರ್ಶನ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಕುಸ್ನೂರ್ ರಸ್ತೆಯಲ್ಲಿರುವ ಯಮುನಾ ನಗರದಲ್ಲಿರುವ ಮಾತೋಶ್ರೀ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ನ ನವಜ್ಯೋತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಆಯೋಜಿಸಲಾಗಿದ್ದ ವಾರ್ಷಿಕ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಡಿಡಿಪಿಐ ಶಂಕರಮ್ಮ ಢವಳ್ಗಿ, ಚಿತ್ತಾಪುರ್ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಶಶಿಧರ್ ಬಿರಾದಾರ್ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ದೀಪ ಬೆಳಗಿಸುವ ಮೂಲಕ ವಾರ್ಷಿಕ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ನಂತರ ವೇದಿಕೆ ಮೇಲಿರುವ ಗಣ್ಯರಿಗೆ ನವಜ್ಯೋತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಡಳಿತ ಮಂಡಳಿ ವತಿಯಿಂದ ಹೂಗುಚ್ಛ ನೀಡಿ ಸ್ವಾಗತಿಸಲಾಯಿತು. ನಂತರ ಸೌತ್ ಸಿಆರ್ ಪಿ ಶಬ್ಬೀರ್ ವಾಲಿಕ ಶ್ಯಾಮಸುಂದರ್ ಶಾಲೆಯ ಮುಖ್ಯ ಶಿಕ್ಷಕ ತುಕಾರಾಮ್ ಚಿತ್ತಾಪುರ್, ಉದ್ಯಮಿ ವಿಜಯ್ ಕುಮಾರ್ ವಿ ಟೆಂಗ್ಳಿ, ಸಂಸ್ಥೆಯ ಅಧ್ಯಕ್ಷ ಶ್ರೀನಿವಾಸ್ ಎಸ್ ಹಿಪ್ಪರ್ಗಿ ಅವರು ವಾರ್ಷಿಕ ವಸ್ತು ಪ್ರದರ್ಶನ ವೀಕ್ಷಿಸಿ ಮಕ್ಕಳ ಕೌಶಲ್ಯ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಸೃಜನಶೀಲತೆ, ವೈಜ್ಞಾನಿಕ ದೃಷ್ಟಿಕೋನ, ಕಲಾತ್ಮಕ ಸಾಮರ್ಥ್ಯ ಹಾಗೂ ನವೀನ ಚಿಂತನೆಗಳನ್ನು ಪ್ರದರ್ಶಿಸಲು ಮಹತ್ವದ ವೇದಿಕೆಯಾಗಿತ್ತು. ಈ ವಾರ್ಷಿಕ ಪ್ರದರ್ಶನದಲ್ಲಿ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ಎಲ್ಲಾ ತರಗತಿಗಳ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ವಿಜ್ಞಾನ, ಗಣಿತ, ಸಾಮಾಜಿಕ ವಿಜ್ಞಾನ, ಪರಿಸರ ಅಧ್ಯಯನ, ಕಂಪ್ಯೂಟರ್ ವಿಜ್ಞಾನ, ಕಲೆ ಮತ್ತು ಸಾಹಿತ್ಯ ವಿಭಾಗಗಳಲ್ಲಿ ಸೇರಿದಂತೆ ವಿವಿಧ ಮಾದರಿ ಪ್ರಾಜೆಕ್ಟ್ಗಳು ಹಾಗೂ ಪ್ರದರ್ಶನ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳು ತಾವೇ ಸಿದ್ಧಪಡಿಸಿಕೊಂಡು ಬಂದು ಪ್ರದರ್ಶನ ಮಾಡಿದರು. ವಿಜ್ಞಾನ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿರುವ ಮಾದರಿಗಳು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಯೋಜನೆಗಳು, ನವೀಕರಿಸಬಹುದು ಶಕ್ತಿ ಮೂಲಗಳು, ಜಲ ಸಂರಕ್ಷಣೆ ಮತ್ತು ಹವಾಮಾನ ಬದಲಾವಣೆ ಕುರಿತು ಮಾದರಿಗಳು ವಿಶೇಷ ಆಕರ್ಷಣೆಯಾಗಿದ್ದವು. ಗಣಿತ ವಿಭಾಗದಲ್ಲಿ ಸೂತ್ರಗಳ ಪ್ರಾಯೋಗಿಕ ಬಳಕೆ, ಲೆಕ್ಕಾಚಾರಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ವೀಕ್ಷಕರ ಮೆಚ್ಚುಗೆಗೆ ಪಾತ್ರವಾದವು.
ಸಾಮಾಜಿಕ ವಿಜ್ಞಾನ ವಿಭಾಗದಲ್ಲಿ ಭಾರತದ ಇತಿಹಾಸ, ಸಂಸ್ಕೃತಿ, ಭೌಗೋಳಿಕ ವೈವಿಧ್ಯತೆ, ಸಂವಿಧಾನ ಮತ್ತು ನಾಗರಿಕ ಕರ್ತವ್ಯಗಳ ಕುರಿತು ಮಾದರಿಗಳು ಪ್ರದರ್ಶಿಸಲ್ಪಟ್ಟವು. ಕಂಪ್ಯೂಟರ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ತಂತ್ರಜ್ಞಾನ ಆಧಾರಿತ ಯೋಜನೆಗಳನ್ನು ಪ್ರದರ್ಶಿಸಿ ಡಿಜಿಟಲ್ ಜ್ಞಾನಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸಿದರು. ಕಲೆ ಮತ್ತು ಸಾಹಿತ್ಯ ಸಾಂಸ್ಕೃತಿಕ ವಿಭಾಗದಲ್ಲಿ ಚಿತ್ರಕಲೆ, ಕರಕುಶಲ ವಸ್ತುಗಳು ಮತ್ತು ಸೃಜನಾತ್ಮಕ ವಿನ್ಯಾಸಗಳು ಎಲ್ಲರ ಗಮನ ಸೆಳೆದವು. ಪ್ರದರ್ಶನದ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರಾಜೆಕ್ಟ್ಗಳ ಉದ್ದೇಶ, ಕಾರ್ಯವಿಧಾನ ಮತ್ತು ಉಪಯೋಗಗಳನ್ನು ಸ್ಪಷ್ಟವಾಗಿ ವಿವರಿಸಿದರು. ಇದು ಅವರ ಆತ್ಮವಿಶ್ವಾಸ, ಸಂವಹನ ಕೌಶಲ್ಯ ಮತ್ತು ವಿಷಯ ಜ್ಞಾನವನ್ನು ಪ್ರತಿಬಿಂಬಿಸಿತು. ಪೋಷಕರು, ಶಿಕ್ಷಕರು, ಹಳೆಯ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ನಾಗರಿಕರು ಪ್ರದರ್ಶನವನ್ನು ವೀಕ್ಷಿಸಿ ವಿದ್ಯಾರ್ಥಿಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಡಿಡಿಪಿಐ ಶಂಕರಮ್ಮ ಢವಳ್ಗಿ ಮಾತನಾಡಿ ವಾರ್ಷಿಕ ಪ್ರದರ್ಶನದ ಮಹತ್ವದ ಬಗ್ಗೆ ಮಾತನಾಡಿ, ಇಂತಹ ಪ್ರದರ್ಶನಗಳು ವಿದ್ಯಾರ್ಥಿಗಳಲ್ಲಿನ ಅಡಗಿನ ಪ್ರತಿಭೆಯನ್ನು ಹೊರತಂದು ಪ್ರಾಯೋಗಿಕ ಕಲಿಕೆಗೆ ಉತ್ತೇಜನ ನೀಡುತ್ತದೆ ಎಂದು ತಿಳಿಸಿದರು. ನಾಲೆಜ್ ಮೀಟ್ಸ್ ವಿಸಿಡಮ್ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ, ಜ್ಞಾನವನ್ನ ನಾವು ಎಲ್ಲಿ ನಾಲೆಜ್ ಅನ್ನು ತೆಗೆದುಕೊಂಡು ಮೇಲೆ ಎತ್ತರಕ್ಕೆ ಹೋಗ್ತೀವಿ, ಅಲ್ಲಿ ನಮ್ಮ ಒಂದು ಸಾಧನೆಯನ್ನ ಕೈಲಿಕ್ಕೆ ಸಾಧ್ಯ ಆಗ್ತದೆ. When we'll achieve something from putting a small tiny steps, ಬಹುಶಃ ಈ ಒಂದು ಶಾಲೆ ನಾನು ಇದು ಸೌತ್ PO ಇದ್ದಾಗ ಕೂಡ ಇದನ್ನ ಆಗಿದ್ದು ಬಹಳ ಇಷ್ಟು ಎತ್ತರವಾಗಿ ಬೆಳೆದದ್ದು ಕೇವಲ ಒಂದು 2-3 ವರ್ಷಗಳಲ್ಲಿ. ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ಇನ್ನು ಈ ಶಾಲೆ 250-300 ಇದ್ದಂಥದ್ದನ್ನ 700 ವಿದ್ಯಾರ್ಥಿಗಳು ಬಂದಿದೆ. ಇನ್ನು ಎತ್ತರಕ್ಕೆ ಬರಲಿ. ಈ ಶಾಲೆಯ ಕೀರ್ತಿ ಮತ್ತು ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಒಂದು ದೊಡ್ಡ ದೊಡ್ಡ ಹುದ್ದೆಯನ್ನ ಏರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಜೊತೆಗೆ ಇಲ್ಲಿ ವಿಜ್ಞಾನ ಅಥವಾ ಯಾವುದೇ ಒಂದು ಕಾಂಟೆಸ್ಟ್ ಅನ್ನ ಮಾಡಿದಾಗ ನಾವು ವಿದ್ಯಾರ್ಥಿಗಳಲ್ಲಿ ಬರೀ ಓದಿ ಇಂಜಿನಿಯರ್, ಡಾಕ್ಟರ್, IAS ಆಫೀಸರ್ ಆಗುದಂತಲ್ಲ, ಕಲೆಗಳಲ್ಲಿ ಕೂಡ ಅವರು ಪ್ರಬುದ್ಧಿಯನ್ನ ಹೊಂದುವಂತಹ ಅವರು ಇದ್ದಾರೆ. ಯಾಕಂದ್ರೆ ಇಲ್ಲಿ ಬಹುಶಃ ಸಣ್ಣ ಮಕ್ಕಳು ತಮ್ಮ ಒಂದು ವೇಷಭೂಷಗಳನ್ನ ಬಂದಾಗ ಅವರು ನೈಜವಾಗಿ ಆ ಕ್ಯಾರೆಕ್ಟರ್ ಒಳಗಡೆ ಇರ್ತಾರೆ. ಸೊ ಅದಕ್ಕೆ ಅಲ್ಲಿ ಇರ್ತಕ್ಕಂಥವ್ರು ನಾವು ಅವರಿಗೆ ಬೆಂತಲ್ಪಬೇಕಾಗ್ತದೆ. ಮುಂದೆ ಅವರು ನಮ್ಮ ಜಗತ್ತಿನಲ್ಲಿ ನಮ್ಮ ಭಾರತ ದೇಶ ಬಹಳಷ್ಟು ಟೆಕ್ನಾಲಜಿಯಲ್ಲಿ ಮುಂದೆ ಹೋಗ್ತಾ ಇದೆ. ಟೆಕ್ನಾಲಜಿ ಅಂತ ತಕ್ಷಣ ಎಲ್ಲರೂ ಇಂಜಿನಿಯರ್ ಆಗಿ ಸೈಂಟಿಸ್ಟ್ ಆಗ್ಬೇಕಂತೀನಿಲ್ಲ. ಸಣ್ಣ ಸಣ್ಣ ಕೊಡುಗೆಗಳು ಕೂಡ ನಮ್ಮ ಒಂದು ವಿಜ್ಞಾನಕ್ಕೆ ನಾವು ಕೊಡುಗೆಯನ್ನು ಕೊಡ್ತೀವಿ. ಬಳಿಕ ಚಿತ್ತಾಪುರ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಶಶಿಧರ್ ಬಿರಾದಾರ್ ಮಾತನಾಡಿದರು. ತುಂಬಾ ಇನೋವೇಟಿವ್ ಆಕ್ಟಿವಿಟೀಸ್ ಗಳನ್ನ ನೀವು ಮಾಡ್ಕೊಂಡಿದ್ದೀವಿ. ಅದು ಸೈನ್ಸ್ ಇರ್ಬೋದು, ಆರ್ಟ್ ಇರ್ಬೋದು, ಯಾವುದೇ ವಿಚಾರದಲ್ಲಿ ಆಗಿರ್ಬೋದು. ತುಂಬಾ ಶ್ರದ್ಧೆಯಿಂದ ಒಂದು ವಾರ ಕೂತ್ಕೊಂಡ ಚಟುವಟಿಕೆಗಳನ್ನ ನಿಮ್ಮ ಶಿಕ್ಷಕರ ಸಮ್ಮುಖದಲ್ಲಿ ಸಿದ್ಧವನ್ನ ಮಾಡ್ಕೊಂಡಿದ್ದೀವಿ. ಇವತ್ತು ಆ ಮಾಡಿದಂಥ ಚಟುವಟಿಕೆಗಳನ್ನ ಪಾಲಕರ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ತುಂಬಾ ಕಾತರಾಗಿರುವಂಥ ಮಕ್ಕಳಿದ್ದಾರೆ. ನಿಜವಾಗ್ಲೂ ಯಾಕಂದ್ರೆ ಮಗು ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಶಿಕ್ಷಣವನ್ನ ಪಡೆಯೋದಲ್ಲ, ಹೊಸ ಹೊಸ ಅನ್ವೇಷಣೆಗಳನ್ನ, ಹೊಸ ಹೊಸ ವಿಷಯಗಳನ್ನ, ವಿಭಿನ್ನ ಚಟುವಟಿಕೆಗಳನ್ನ ಕಲಿಬೇಕಾದದ್ದು ತುಂಬಾ ಅಗತ್ಯತೆ. ಯಾಕಂದ್ರೆ ಕ್ರಿಯೇಟಿವಿಟಿ ತುಂಬಾ ಅದ್ಭುತವಾದ ಮಕ್ಕಳಲ್ಲಿ ಇರುತ್ತೆ. ನಮಗೂ ಕೆಲವು ಸಂದರ್ಭದಲ್ಲಿ ಹೊಳೆಯೋದಿಲ್ಲ. ಅವ್ರ ಜೊತೆ ನೀವು ಸುಮಾರು ಶಿಕ್ಷಕರ ಅವ್ರ ಜೊತೆ ಮಕ್ಕಳ ಜೊತೆ ಕೂತ್ಕೊಂಡಿರ್ತೀವಿ ಕೆಲಸ ಮಾಡೋ ಸಂದರ್ಭದಲ್ಲಿ. ಮಕ್ಕಳು ವಿಭಿನ್ನವಾದ ಚಟುವಟಿಕೆ ನಿಮ್ಗಿಂತ ಇನೋವೇಟಿವ್ ಮಾಡ್ತಾರೆ. ಅವಾಗ ನೀವು ಒಂದು ಹೊಸ ಐಡಿಯಾ ಬರುತ್ತೆ. ಯಾಕಂದ್ರೆ ಆ ಸ್ಪಾಂಟೇನಿಯಸ್ ಅನ್ನೋದು ಹೇಗೆ ಎಲ್ಲಿಂದ ಬರ್ತಂತೆ ಗೊತ್ತಿಲ್ಲ. ಇವತ್ತು ನಿಮ್ಗೆ ನ್ಯೂಟನ್ ಲಾ ಆಗಿರ್ಬೋದು, ಆರ್ಕಿಮಿಡಿಸ್ ಲಾ, ಇವೆಲ್ಲವೂ ಯಾವುದೋ ಒಂದು ಕ್ಷಣದಲ್ಲಿ ಉದ್ಭವ ಆಗಿರುವಂತ ಜ್ಞಾನಗಳು. ಅದೇನು ಕೂತ್ಕೊಂಡು ರಿಸರ್ಚ್ ಮಾಡಿರೋದಂತಲ್ಲ. ಹಾಗೆ ಹೊಸ ಹೊಸ ವಿಚಾರಗಳು ಮಕ್ಕಳಲ್ಲಿ ತನ್ನಿಂದ ತಾನೇ ಹುಟ್ಟುವಂತಹದ್ದು ಮತ್ತು ಆ ಅವಕಾಶವನ್ನು ಕಲ್ಪಿಸಿಕೊಟ್ಟಾಗ ಮಾತ್ರ ಸಾಧ್ಯ ಆಗುತ್ತೆ. ನಂತರ ನವಜ್ಯೋತಿ ಶಿಕ್ಷಣ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಜ್ಯೋತಿ ರಾಠೋಡ್ ಮಾತನಾಡಿ, ಪ್ರಾಂಶುಪಾಲರು, ಎಲ್ಲಾ ಅತಿಥಿಗಳು, ಪೋಷಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ಮುಂದಿನ ವರ್ಷ ಇನ್ನೂ ಉತ್ತಮ ಪ್ರದರ್ಶನ ಆಯೋಜಿಸುವ ಆಶಯ ವ್ಯಕ್ತಪಡಿಸಿದರು. Our annual exhibition Innovate and Illuminate, where knowledge meets wisdom, a vibrant showcase of curiosity, creativity and scientific spirit. Today we are celebrating the subject, celebrating the knowledge and celebrating the talent of our students. The exhibits are from different departments like science, social science, maths, literature and also even from the department of art and craft. Our students are interestingly participated in the event and they made many models like working models, static models,
charts and project. Today, we are witnessing the dedication, creativity and learning achievements of our students. Navjyoti English Medium School since 2018 providing academic excellence, critical thinking, life skills and preparing students to be responsible, resilient and contributing member of a society by nurturing their intellectual, emotional, social and physical growth. Now, I convey my deepest gratitude for the president of our school, Shri Srinivas Ippargi sir, for his foresight in developing, promoting holistic education and providing students to showcase their talents beyond academics. I convey my deepest gratitude for all the dedicating staff of Navjyoti English Medium School for their tireless effort shaping the students and who the person who is responsible for this event to be happened. And also I convey my heartfelt gratitude for the parent of Navjyoti English Medium School for their continued support and the team Navjyoti and the management for their tireless effort shaping the students into well-rounded individuals. Thank you everyone. Let's explore the amazing projects. Let inspire and get inspired. Have a mesmerizing day. Thank you one and all. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.